ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ತವ್ರ ಮನೇಲಿ ನಮ್ಮ ಮಂದೆಯವರಾದ ವೀರಭದ್ರೇಶ್ವರನ ಜಾತ್ರೆ ಇತ್ತು. ಅದಕ್ಕೋಸ್ಕರ ನಾವು ಆರತಿ ಮಾಡಬೇಕಿತ್ತು. ಪೂಜೆ ಮಾಡಿ ನಾನು ಆರತಿ ಮಾಡ್ಕೊಳೋಣ ಅಂತ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡು ಬೆಲ್ಲದ ಪಾಕ ಇಟ್ಟಿದ್ದೆ. ಮತ್ತು ಆರತಿಗೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ, ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ತಿಂಡಿಗೂ ಏನಾದರೂ ಮಾಡೋಣ ಅಂತ ಹೇಳಿ ಅದಕ್ಕೂ ಸೈಡಲ್ಲಿ ರೆಡಿ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ. ಮತ್ತು ಆರತಿ ಕೂಡ ನೋಡಿ ಈ ಥರ ಮಾಡಿ ಇಟ್ಕೊಂಡೆ. ಸುಮ್ಮನೆ ಸಿಂಪಲ್ಲಾಗಿ ಚಿಕ್ಕದಾಗೆ ಮಾಡಿದ್ದೆ. ಮಾಡಿಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆರತಿ ಕೂಡ ಬೆಳಗ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗಳು ನೆನ್ನೆನೇ ಹೂವು ಎಲ್ಲ ಎತ್ಕೊಂಬಂದಿದ್ಲು. ನಾನೆಲ್ಲ ರೆಡಿ ಮಾಡಿಕೊಂಡು ಬೇಗ ಪಾಪು ಕೂಡ ಮಲಗಿರೋದ್ರಿಂದ ಬೇಗ ಎಲ್ಲ ಪೂಜೆಗೆ ರೆಡಿ ಮಾಡೋಣ ಅಂತ ಮಾಡಿಕೊಂಡೆ. ಪ್ರಸಾದ ಕೂಡ ಮಾಡಿದ್ದೆ. ನೈವೇದ್ಯ ಮಾಡಿ ಎಲ್ಲ ಪೂಜೆ ಮಾಡಿ ನೆಕ್ಸ್ಟು ಅಷ್ಟರಲ್ಲಿ 10 o'clock ಆಗೋಯಿತು. ನಮ್ಮ ಪಾಪು ಮತ್ತು ನಮ್ಮ ಮನೆಯವರು ಹೊಟ್ಟೆ ಹಸಿವು ಅಂತ ಹೇಳ್ತಿದ್ರು. ನಾನು ರಾಗಿ ರೊಟ್ಟಿ ಮತ್ತು ಹೀರೆಕಾಯಿ ಎಣ್ಗಾಯಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿ ತುಂಬ ಚೆನ್ನಾಗಿತ್ತು ಹೀರೆಕಾಯಿ ಎಣ್ಗಾಯಿ ಮಾತ್ರ. ಆ್ಯಕ್ಚುಲಿ ದಿಸ್ ಈಸ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಮಾಡಿರೋದು. ನಮ್ಮ ಮಗಳು ಸೂಪರ್ ಮಮ್ಮಿ ಅಂತ ಹೇಳ್ತಿದ್ಲು. ಅದೆಲ್ಲ ಮುಗಿದು ಮಧ್ಯಾಹ್ನ ಊಟನೂ ಮಾಡಿಕೊಂಡು ನಾವು ಬೆಳಗ್ಗೆ ಬೇಡ, ಮಧ್ಯಾಹ್ನ ಬಿಸಿಲು ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾಯಿದ್ವು. ನಮ್ಮ ಮನೆಯವರು ಕೂಡ ಬಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಕಾರ್ ತೊಗೊಂಬಂದಿದ್ರು. ನಾವು ಇಬ್ಬರು, ನಾನು ನನ್ನ ಮಗಳು ರೆಡಿಯಾಗಿ ಪಾಪನೂ ಕೂಡ ರೆಡಿ ಮಾಡಿಟ್ಕೊಂಡ್ವು. ಫೈನಲಿ ನಾವು ಟೆಂಪಲ್ಗೆ ಹೊರಟ್ವು. ನನ್ನ ಮಗಳು ತುಂಬ ರೆಡಿಯಾಗಿ ಕೂದಲು ಯಾವಾಗಲೂ ಈ ಥರ ಮಾಡ್ಕೊತಿರ್ತಾಳೆ. ಮತ್ತು ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೊರಟ್ರು. ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿರುತ್ತೆ, ಹೋಗೋಕ್ಕಾಗಲ್ಲ ಪಾಪು ಕರ್ಕೊಂಡು ಅಂತ ನೈಟಲ್ಲಿ ಹೋದ್ವಿ. ಇದು ನಮ್ಮೂರು ಬೆಳ್ಳಾವಿ ಹಣ್ಕಾಯಿ ತಾಣನ ಅಂತ ನಿಲ್ಲಿಸಿದ್ವಿ. ಮತ್ತು ಫೈನಲಿ ದೇವಸ್ಥಾನದ ಹತ್ರ ಬಂದ್ವು. ಅಲಂಕಾರ ಎಲ್ಲ ತುಂಬ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ವರ್ಷ ನಡೆಯುತ್ತೆ ಜಾತ್ರೆ. ಬಟ್ ನಾವು ಬರ್ತೀವಿ, 2 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀವಿ. ನೋಡಿ ಇದೇ ಟೆಂಪಲ್ಲು. ತುಂಬ ವೀರಭದ್ರೇಶ್ವರನ ದೇವಸ್ಥಾನ ಅಂದರೆ ಪವರ್ಫುಲ್ ದೇವರಂತ ಹೇಳ್ಬೋದು. ನಮಗಂತೂ ಒಂದು ಸ್ವಲ್ಪ ಒಂಥರ ನಾವು ಬಂದಾಗ ಪೂಜೆನೂ ಕೂಡ ಅಲ್ಲೇ ಮಾಡ್ತಿದ್ರು. ತುಂಬ ಜನ ಇದ್ದರು. ಹೇಳಬೇಕು ಅಂದರೆ ನಾನು ಸಂಧೆಯಲ್ಲಿ ಪಾಪುನ ಎತ್ಕೊಂಡು ಪೂಜೆ ಮಾಡ್ಸೋಣ ಅಂತ ಹೋದ್ವಿ. ನೋಡಿ ಈ ಥರ ಅಕ್ಕಿ ಪೂಜೆ ಅಂತ ಮಾಡ್ತಾರೆ. ದೇವರು ಒಳಗಿರುತ್ತೆ, ಅಲ್ಲೆಲ್ಲ ಅಲಂಕಾರ ಮಾಡಿರ್ತಾರೆ. ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಈ ಥರ ಅಕ್ಕಿ ಪೂಜೆ ಅಂತ ಮಾಡ್ತಾರೆ ನಮ್ಮ ಕಡೆ. ಮತ್ತೆಲ್ಲ ಕೂತ್ಕೊಂಡು ಪಕ್ಕದಲ್ಲಿ ಒಂದು ಮನೆ ಇತ್ತು, ಅಲ್ಲಿ ಕೂತ್ಕೊಂಡು ನನ್ನ ತಮ್ಮನೂ ಬಂದಿದ್ದ. ಎಲ್ಲ ಊಟ ಮಾಡಿ ಪಾಪು ಕೂಡ ಸೈಡಲ್ಲಿ ಮಲಗಿಸಿದ್ವು, ಅವಳು ಮಲಗಿದ್ಲು. ಅದರಿಂದ ಎಲ್ಲ ರೆಡಿ ಮಾಡಿದ್ವು. ಮತ್ತು ಆ ಮನೆಯಲ್ಲೇ ಕೂತಿರ್ಬೇಕಾದ್ರೆ ಲಿಂಗದ ಬೀರು ಕೂಡ ರೆಡಿ ಆಗಿದ್ರು. ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕೆ. ಮತ್ತು ಅವರು ಎಲ್ಲ ರೆಡಿಯಾಗಿದ್ದು ನೋಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವು ಅಷ್ಟೇ. ಮತ್ತು ಆರತಿ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರು. ನಾವು ಸ್ವಲ್ಪ ಎತ್ತಿದ್ವು ಅಷ್ಟೇ. ಆಮೇಲೆ ಪಾಪು ಅಳ್ತಾಳೆ ಮತ್ತು ಮಲ್ಕೊತಾಳೆ ಅಂತ ಹೇಳಿ ವಾಪಸ್ ಆದವು. ಈ ಪೂರ್ತಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.